Welcome back. In the previous video, we had discussed regarding addition and subtraction. I hope those two numerical sums are clear to you. Today we'll move on for properties of complex number with respect to addition operation. ಅಂದ್ರೆ add ಮಾಡೋದು ಕಲ್ತಿದೇವಲ್ಲ, subtraction ಕೂಡ ಕಲ್ತಿದೇವಿ. ಅದರ ಮೇಲೆ ಕೆಲವೊಂದು ಪ್ರಾಪರ್ಟಿ, ಯಾವ ಪ್ರಾಪರ್ಟಿ ಸ್ಟ್ಯಾಂಡ್ ಆಗುತ್ತೆ, ಯಾವ ಪ್ರಾಪರ್ಟಿ ಫೇಲ್ ಆಗುತ್ತೆ. But normally when we move on for addition, almost all the property they stand, they holds good. So the first one I should speak about closure property anta, where we say the sum of two complex number, ಎರಡು complex numbers na add ಮಾಡಿದಾಗ ನಮ್ಗೆ ಏನು ಆನ್ಸರ್ ಬರುತ್ತಲ್ಲ ಅದು ತಿರ್ಗಾ ಒಂದು ಕಾಂಪ್ಲೆಕ್ಸ್ ನಂಬರೇ ಆಗಿರುತ್ತೆ. ದಟ್ ಈಸ್ ಕ್ಲೋಸರ್ ಪ್ರಾಪರ್ಟಿನ ಸ್ಟೇಟ್ಮೆಂಟ್ ಅದು. ಬಹುಶಃ ನೀವು ನ್ಯಾಚುರಲ್ ನಂಬರ್ಸ್ ಅಲ್ಲಿ ಕೂಡ ಇದನ್ನೇ ಹೇಳ್ತೀವಿ, ಹೋಲ್ ನಂಬರ್ಸ್ ಅಲ್ಲಿ ಕೂಡ ಅದನ್ನೇ ಹೇಳ್ತೀವಿ. ಏನಂತ, ಎರಡು ನ್ಯಾಚುರಲ್ ನಂಬರ್ಸ್ ನ ಎರಡು ಹೋಲ್ ನಂಬರ್ಸ್ ನ ಆಡ್ ಮಾಡಿದಾಗ, ನಾನು ಮಾತಾಡ್ತಾ ಇರೋದು ಎಡಿಷನ್ ಬಗ್ಗೆ ಮಾತ್ರ. ಸೊ ವೆನ್ ವಿ ಆಡ್ ದೆಮ್, ದ ಸಿಂಪ್ಲಿಫಿಕೇಶನ್ ಏನ್ ಆನ್ಸರ್ ಬರುತ್ತಲ್ಲ ಅದು ತಿರ್ಗಾ ನ್ಯಾಚುರಲ್ ನಂಬರ್ಗೆ ನ್ಯಾಚುರಲ್ ನಂಬರ್ ಆಗಿರುತ್ತದೆ, ಹೋಲ್ ನಂಬರ್ ಆಫ್ ಕೋರ್ಸ್ ಇಟ್ಸ್ ಹೋಲ್ ನಂಬರ್ ಓನ್ಲಿ. ಸೊ ಇಲ್ಲಿ ಕೂಡ ವೆನ್ ವಿ ಸ್ಪೀಕ್ ಅಬೌಟ್ ದ ಕಾಂಪ್ಲೆಕ್ಸ್ ನಂಬರ್, ದ ಸಮ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ ಈಸ್ ಆಲ್ವೇಸ್ ಎ ಕಾಂಪ್ಲೆಕ್ಸ್ ನಂಬರ್. ತಿರ್ಗಾ ಒಂದು ಕಾಂಪ್ಲೆಕ್ಸ್ ನಂಬರೇ ಬರ್ತಾ ಇದೆ ಅಂತ. So I should speak about, we have Z1 here, we can find it to be 3 minus 2i, Z2 it's 4 plus 5i, then Z1 plus Z2 ನಾನು ಆಪರೇಷನ್ ಮಾಡಿದಾಗ ನೋಡಿ 3 plus 4 ರಿಯಲ್ ಪಾರ್ಟ್ ಮಾಡ್ತಾ ಇದ್ದೀನಿ, it is 7, this is minus 2i plus 5i simplifies to plus 3i. So ಈ ಪೂರ್ತಿ ಲಾಟ್ ನೋಡಿ, again I find real part, again I find imaginary part with imaginary unit. ಸೊ ಈ ರೀತಿಯಾದ ಫಾರ್ಮ್ ಇರುವಂತದ್ದನ್ನ ನಾವು ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೇವಿ, ವಿಚ್ ಇನ್ ಡೆಫಿನೇಷನ್ ಆಲ್ಸೋ ವಿ ಡಿಸ್ಕಸ್ಡ್. ಸೊ ಹಾಗಿದ್ರೆ ಇಟ್ ಬಿಲಾಂಗ್ಸ್ ಟು ಕಾಂಪ್ಲೆಕ್ಸ್ ನಂಬರ್. ಸೊ ಕ್ಲೋಸರ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗುತ್ತೆ, ಕ್ಲೋಸರ್ ಪ್ರಾಪರ್ಟಿ ಫಾಲ್ಸ್ ಆಗಲ್ಲ, ಇಟ್ ಸ್ಟ್ಯಾಂಡ್ಸ್, ಇಟ್ ಹೋಲ್ಡ್ಸ್ ಗುಡ್, ಓಕೆ, ಫಾರ್ ಕಾಂಪ್ಲೆಕ್ಸ್ ನಂಬರ್. ಸೊ ಜಸ್ಟ್ ಯು ರಿಮೆಂಬರ್ ದ ಪ್ರಾಪರ್ಟಿ, ಯಾವ ಪ್ರಾಪರ್ಟಿ ಸ್ಟ್ಯಾಂಡ್ ಆಗುತ್ತೆ ನೆನ್ಪಿಟ್ಕೊಂಡ್ರೆ ಸಾಕು. ಆದ್ರೆ ಮೇನ್ ಅಂತಂದ್ರೆ ನೀವು ನ್ಯೂಮರಿಕಲ್ ಪಾರ್ಟ್ ಅಂದ್ರೆ ಈ ರೀತಿಯಾಗಿ ಆಡ್ ಮಾಡೋದು, ಸಬ್ಟ್ರಾಕ್ಟ್ ಮಾಡೋದು, ಆ ರೀತಿ ಎಲ್ಜಿಬ್ರಾನ ಪರ್ಫಾರ್ಮ್ ಮಾಡೋದ್ರಲ್ಲಿ ನೀವು ಪರ್ಫೆಕ್ಟ್ ಆಗಿರ್ಬೇಕಾಗುತ್ತೆ. ಗಾಟ್ ಇಟ್? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಬಟ್ ಕ್ಲೋಸ್ ಯಾವ ಪ್ರಾಪರ್ಟಿ ಕೂಡ ಡಿಸ್ಕಷನ್ ಮಾಡಬೇಕಾಗುತ್ತೆ. ಸೊ ಜಸ್ಟ್ ಟು ರಿಮೆಂಬರ್, ಐ ಆಮ್ ಆಸ್ಕಿಂಗ್ ಯು ಟು ರಿಮೆಂಬರ್ ಆಲ್ ದ ಪ್ರಾಪರ್ಟೀಸ್ ಹಿಯರ್. ಸೊ ಟು ಬಿಗಿನ್, ದ ನೆಕ್ಸ್ಟ್ ಒನ್ ವಿ ಹ್ಯಾವ್ ಹಿಯರ್ ಕಮ್ಯುಟೇಟಿವ್ ಪ್ರಾಪರ್ಟಿ. ದಟ್ ಈಸ್ ಫಾರ್ ಎನಿ ಟೂ ಕಾಂಪ್ಲೆಕ್ಸ್ ನಂಬರ್ Z1 ಅಂಡ್ Z2, Z1 ಪ್ಲಸ್ Z2 ಮಾಡಿದಾಗ ಹಾಗೆ Z2 ಪ್ಲಸ್ Z1 ಮಾಡಿದಾಗ ಇಲ್ಲಿ ಬರುವಂತ ವ್ಯಾಲ್ಯೂ, ಇಲ್ಲಿ ಬರುವಂತ ಮೊತ್ತ ಹಾಗೆ ಇಲ್ಲಿ ಬರುವಂತ ಮೊತ್ತ ಎರಡೂ ಕೂಡ ಈಕ್ವಲ್ ಆಗಿರ್ತದೆ ಅಂತ ಹೇಳ್ತೇವೆ ನಾವು. ಕರೆಕ್ಟ್? ಈ ರೀತಿಯಾದ ಸ್ಟೇಟ್ಮೆಂಟ್ ಅನ್ನ ಕಮ್ಯುಟೇಟಿವ್ ಲಾ ಅನ್ನೋದನ್ನ ನೀವು 8th 9th 10th ಅಲ್ಲಿ ಕೂಡ ಡಿಸ್ಕಸ್ ಮಾಡಿರ್ತೀರಾ. ಮೇ ಬಿ ಫಾರ್ ನ್ಯಾಚುರಲ್, ಫಾರ್ ಹೋಲ್, ಫಾರ್ ರಾಷನಲ್, ಅಪ್ ಟು ರಾಷನಲ್, ಫಾರ್ ರಿಯಲ್ ನಂಬರ್ ಆಲ್ಸೋ ಐ ಹೋಪ್ ಯು ಡಿಸ್ಕಸ್ಡ್. ಸೊ ಅದನ್ನೇ ಕಾಂಪ್ಲೆಕ್ಸ್ ನಂಬರ್ ಕೂಡ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದೀವಿ. ಸೊ ಇದನ್ನ, ಈ ಪ್ರಾಪರ್ಟಿನ ಪ್ರೂವ್ ಮಾಡೋದಕ್ಕೋಸ್ಕರ ಐ ಹ್ಯಾವ್ ಟೇಕನ್ ಅ ಸಿಂಪಲ್ ಎಕ್ಸಾಂಪಲ್ ಹಿಯರ್. Z1 being 1 plus I, Z2 I should say is minus 3 minus 4i, then Z1 plus Z2 ಮಾಡಬೇಕಾದ್ರೆ we have taken as 1 plus I plus bracket I have taken minus 3 minus 4i, which simplifies further to 1 minus 3. 1 plus into minus 3, real part, it is minus 2. So ನೀವು ಬೇಕಾದ್ರೆ ಇನ್ನೊಂದು ಸ್ಟೆಪ್ ನಲ್ಲಿ ಎಕ್ಸ್ಪಾಂಡ್ ಮಾಡಿಕೊಂಡು ಕೂಡ ನೀವು ಬರೀಬಹುದು. So here we have I, this is minus 4i, minus 3i. So ನೀವು Z2 ನೋಡಿ ಉಲ್ಟಾ, ಇದು Z1 ಪ್ಲಸ್ Z2 ಇದೆ, ಇದು ಉಲ್ಟಾ Z2 ಪ್ಲಸ್ Z1. ಸೊ ಆಡ್ ಮಾಡಬೇಕಾದ್ರೆ ನಾ ಫಸ್ಟ್ ಒನ್ ಫಾಲೋಡ್ ಬೈ ಸೆಕೆಂಡ್ ಒನ್ ಅಥವಾ ಸೆಕೆಂಡ್ ಒನ್ ಫಾಲೋಡ್ ಬೈ ಫಸ್ಟ್ ಒನ್, ಇವೆರಡು ನಂಬರ್ಸ್ ಕೊಟ್ಟಿದ್ರಲ್ಲಿ ಉಲ್ಟಾ ಪುಲ್ಟಾ ಮಾಡಿದ್ರು ಕೂಡ ಆಫ್ಟರ್ ಆಡಿಂಗ್ ಬರುವಂತ ವ್ಯಾಲ್ಯೂ, ಆಫ್ಟರ್ ಆಡಿಂಗ್ ಇನ್ ರಿವರ್ಸ್ ವೇ, ಓಕೆ, minus 3 plus 1 minus 2 minus 4 plus 1 minus 3. ಸೊ ಅಗೇನ್ ಐ ಗಾಟ್ ದ ಸೇಮ್ 2 minus 3 ಅನೇ ಬರ್ತಾ ಇದೆ, ಇಲ್ಲಿ ಕೂಡ minus 2 minus 3 ಅನೇ ಬರ್ತಾ ಇದೆ. ದಟ್ ಮೀನ್ಸ್ ಹೇಗೆ ಆಡ್ ಮಾಡಿದ್ರು ಕೂಡ, ಓಕೆ, ಪ್ಲಸ್ ಹಿಯರ್ Z1 plus Z2 or Z2 plus Z1, I should say the whole statement, the final answer will remain same. That is LHS is equal to RHS. ಸೊ ನೀವು ನೆನ್ಪಿಟ್ಕೋಬೇಕಾಗಿದ್ದೇನು ಅಂತಂದ್ರೆ, ಫಾರ್ ಎನಿ ಟೂ ಕಾಂಪ್ಲೆಕ್ಸ್ ನಂಬರ್ Z1 Z2 the commutative property holds good ಅಂತ ನೀವು ನೆನ್ಪಿಟ್ಕೊಂಡ್ರೆ ಸಾಕು. For associative property, for associative law, we speak about, we include three elements na, three complex numbers na ತಗೋತಾ ಇದೀವಿ. We have Z1, Z2 and Z3. Here I should say Z1 plus Z2 bracket complete plus Z3. It is same as, ನೋಡಿ sequence na Z1, Z2, Z3, Z1, Z2, Z3. ಈ sequence na change ಮಾಡಬಾರದು. ಆದ್ರೆ first two elements and last two elements. ಬೋಡೋಮೋಸ್ ರೂಲ್ ಪ್ರಕಾರ
ಬೋಡೋಮಾಸ್ ರೂಲ್ ಪ್ರಕಾರ ಇಲ್ಲಿ ಬ್ರಾಕೆಟ್ಗೆ ಫಸ್ಟ್ ಸಿಂಪ್ಲಿಫಿಕೇಶನ್ ಮಾಡ್ಕೋತೀವಿ. ದೆನ್ ವಿ ಫರ್ದರ್ ಆಫ್ಟರ್ ಆಡಿಂಗ್ ವಿ ಸ್ಪೀಕ್ ಅಬೌಟ್ Z3. ಇಲ್ಲಿ ಬರುವಂತ ವ್ಯಾಲ್ಯೂ ಈಸ್ ಈಕ್ವಲ್ ಟು Z1 ಪ್ಲಸ್ ಇಲ್ಲಿ ಬರುವಂತನ್ನ ಎರಡು ಆಡ್ ಮಾಡಿದ್ರೆ ದ ರಿಸಲ್ಟ್ ಇಸ್ ಸೇಮ್. ಸೊ ಐ ನಾಟ್ ಟೇಕ್ ಅನ್ ಎಕ್ಸಾಂಪಲ್, ಬಟ್ ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್ ಅನ್ ಎಕ್ಸಾಂಪಲ್ ಫ್ರಮ್ ಯುವರ್ ಸೈಡ್. ನಿಮ್ದೇ ಆದ ಒಂದು Z1 ತಗೊಳ್ರಿ, Z2 ತಗೊಳ್ರಿ, Z3 ತಗೊಂಡ್ರಿ ಅಂಡ್ ವೆರಿಫೈ ದಿಸ್ ಒನ್ ವೆದರ್ LHS ಈಸ್ ಈಕ್ವಲ್ ಟು RHS ಆರ್ ನೋ ಅಂತ ನೀವೇ ಆನ್ಸರ್ ನ ಬರೀಬಹುದು. ಎಕ್ಸಾಂಪಲ್ ನೀವೇ ಕೊಡ್ರಿ. Followed by we have next one, that is additive identity anta. So for any complex number Z, we have Z plus 0. 0 kuda, I repeat, 0 kuda ಒಂದು complex number. 0 belongs to complex number. Isn't it? 0 belongs to complex number. ಯಾಕೆ 0 complex number belong ಆಗುತ್ತೆ? Because I said, ನೋಡಿ, real number is subset of complex. Already we discussed. ರಿಯಲ್ ನಂಬರೇ ಏನಾದ್ರು ಸಬ್ಸೆಟ್ ಆಫ್ ಕಾಂಪ್ಲೆಕ್ಸ್ ಆಗಿದ್ರೆ ರಿಯಲ್ ನಂಬರ್ ಒಳಗಿರುವಂತ ಎಲ್ಲಾ ಎಲಿಮೆಂಟ್ಸು ಕೂಡ ಕಾಂಪ್ಲೆಕ್ಸ್ ಒಳಗೆ ಇದೆ ಅಂತ ಅನ್ನೋದಾದ್ರೆ ಡೆಫಿನೆಟ್ಲಿ ರಿಯಲ್ ನಂಬರ್ ಅಲ್ಲಿ 0 ಕೂಡ ಒಂದು ಎಲಿಮೆಂಟು. ಸೊ 0ನ ನಾವು ಹೇಗೆ ಬರೀಬಹುದು? 0 ಪ್ಲಸ್ I0 ಅಂತ ಕೂಡ ಬರೀಬಹುದು. ಹಾಗಾಗಿ ಫಾರ್ ಎನಿ ಕಾಂಪ್ಲೆಕ್ಸ್ ನಂಬರ್ Z ವಿ ಹ್ಯಾವ್ Z ಪ್ಲಸ್ 0. ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ಗೆ 0ನ ಆಡ್ ಮಾಡಿದ್ರೆ ಅಥವಾ ರಿವರ್ಸ್ ಮಾಡಿದ್ರೆ 0 plus Z, the result is once again the complex number only. So 0 is nothing but I should call it as, ಈ 0 ನಾವೇನ್ ಕರಿತೀವಿ? additive identity for complex number ಅಂತ ಕರಿತೀವಿ. 0 ನೆನ್ ಕರಿಬೇಕು ನಾವೇನ್ ಮೇಲೆ ನಿಂತ್ರ additive identity ಅಂತ. ಸೊ ನಾವು ಹೇಗೆ ನಾವು ಲೋವರ್ ಕ್ಲಾಸ್ ಅಲ್ಲಿ 2 plus 0 is 2, 3 plus 0 is 3 ಅಂತ ಹೇಳ್ತೇವಲ್ಲ, ಹಾಗೆ ಇಲ್ಲಿ ಕೂಡ Z plus 0 ಅಥವಾ 0 plus Z, the result is Z only. ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ಗೆ 0ನ ಆಡ್ ಮಾಡಬಹುದು. ಮೊದಲನೇ ನೆನ್ಪಿಟ್ಕೋಬೇಕಾಗಿದ್ದು, ಆಡ್ ಮಾಡಿದ್ರೆ ತಿರ್ಗಾ ಕಾಂಪ್ಲೆಕ್ಸ್ ನಂಬರೇ ಬರುತ್ತೆ ಅನ್ನೋದನ್ನು ಕೂಡ ನೆನ್ಪಿಟ್ಕೋಬೇಕಾಗುತ್ತೆ. ಇದು ಯಾಕಾಗುತ್ತೆ ಅನ್ನೋದಕ್ಕೆ ನಾವು ಅದಕ್ಕೆ ಪ್ರಾಪರ್ಟಿ ಅಂತ ಹೇಳ್ತೇವೆ, ಇದಕ್ಕೆ ಲಾ ಅಂತ ಕರಿತೇವೆ. ದಟ್ ಇಸ್ ಕಾಲ್ಡ್ ಅಡಿಟಿವ್ ಐಡೆಂಟಿಟಿ ಲಾ. ನೆಕ್ಸ್ಟ್ ವಿ ಹ್ಯಾವ್ ಹಿಯರ್ ಅಡಿಟಿವ್ ಇನ್ವರ್ಸ್. ಇನ್ವರ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಓಕೆ, ಸೊ ಬಹುಶಃ ಎಲ್ಲಾ ಕನ್ಸೆಪ್ಟ್ ಹೇಳಬೇಕಾದ್ರೆ ಕೂಡ ಇನ್ವರ್ಸ್ ಅನ್ನೋದು ನಿಮ್ಗೆ ಈ ವರ್ಷ ಅಷ್ಟೇ ಅಲ್ಲ, ಸೆಕೆಂಡ್ ಇಯರ್ ಕೂಡ ಇನ್ವರ್ಸ್ ಅನ್ನೋ ಕನ್ಸೆಪ್ಟ್ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಲೆಟ್ ಮಿ ಬಿಗಿನ್ ಹಿಯರ್. ಫಾರ್ ಎವ್ರಿ ಕಾಂಪ್ಲೆಕ್ಸ್ ನಂಬರ್ Z is equal to A plus IB, it has its additive inverse ಅಂದ್ರೆ ನೆಗೆಟಿವ್ ಇರುವಂತ ಟರ್ಮ್ ಅದು ಮೈನಸ್ Z. ದಟ್ ಈಸ್ ನಥಿಂಗ್ ಬಟ್ ಇದಕ್ಕೆ ಪೂರ್ತಿ ಲಾಟ್ಗೆ ಮೈನಸ್ ನ ಮಲ್ಟಿಪ್ಲೈ ಮಾಡೋಣ. ವಿ ಹ್ಯಾವ್ ಮೈನಸ್ A ಪ್ಲಸ್ I ಇಂಟು ಬ್ರಾಕೆಟ್ ಮೈನಸ್ B. ಅಂದ್ರೆ A ಅಂಡ್ B ಗೆ ನೆಗೆಟಿವ್ ತಗೋತಾ ಇದ್ದೀನಿ, ಮೈನಸ್ A ಮೈನಸ್ B. ಈ ಪೂರ್ತಿ ಲಾಟ್ ನ ಹೀಗೂ ಬರೀಬಹುದು, ಆರ್ ನೋಡಿ, ಆರ್ ಇವನ್ ಕ್ಯಾನ್ ಟೇಕ್ ಇಟ್ ಆಸ್ ಮೈನಸ್ A ಮೈನಸ್ IB ಅಂತ ಕೂಡ ನೀವು ಬರೀಬಹುದು. ಸೊ ಈ ಎಲಿಮೆಂಟ್ಗೆ ಇನ್ವರ್ಸ್ ಇವ್ರು ಇರ್ತಾರ, ಈ ಎಲಿಮೆಂಟ್ಗೆ ಕೊಟ್ಟಿರುವಂತ ಎಲಿಮೆಂಟ್ಗೆ ಇನ್ವರ್ಸ್ ಇವ್ರು ಇರ್ತಾರ. ಆಸ್ ದಿಸ್ ಇಸ್ ಕಾಲ್ಡ್ ಇಟ್ಸ್ ಅಡಿಟಿವ್ ಇನ್ವರ್ಸ್. ಯಾಕಂತಂದ್ರೆ ಈ ಎಲಿಮೆಂಟ್ ನ ಮತ್ತು ಈ ಎಲಿಮೆಂಟ್ ನ ಕೂಡಿಸಿದಾಗ, ಓಕೆ, ಅಥವಾ ರಿವರ್ಸ್ ಮಾಡಿ ಕೂಡಿಸಿದಾಗ ದ ರಿಸಲ್ಟ್ ಈಸ್ ಒನ್ಸ್ ಅಗೇನ್ 0 ಓನ್ಲಿ. ನೀವು ಬಹುಶಃ lower class ಅಲ್ಲಿ again every time that has to be discussed here, you people have come across with additive identity, isn't it? So 2 ಗೆ additive identity ಕೊಡ್ರಿ ಅಂತ ಹೇಳ್ತಾರೆ ಅವರು. ಇದು fill in blanks ಆಗಿತ್ತು lower class ಅಲ್ಲಿ. So that answer is 0. So ಇದಕ್ಕೆ additive identity, sorry additive inverse ಅಂತ ಬೇಕಾದ್ರೆ you say it is -2. So that 0 ಬರಲಿ, ಇದು identity element. Okay, it is denoted by E. ಸದ್ಯ ನಿಮ್ ಸಿಲೆಬಸ್ ಪ್ರಕಾರ ಹೋಗೋಣ. I should put it in words. So we have identity element. This is inverse. This is inverse. So 2 ಗೆ inverse ಇವರು, ಹಾಗೆ -2 ಗೆ inverse ಇವರು. These two are inverse of each other. ಈ ಇನ್ವರ್ಸ್ ಮಧ್ಯನ ಆಪರೇಷನ್ ಹಾಕಿದಾಗ ನಮ್ಗೆ ಸಿಗೋರು ಯಾರು? ಐಡೆಂಟಿಟಿ ಸಿಗುತ್ತೆ. ಹಾಗೆ ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ ನ ತಗೊಂಡಾಗ ಇವ್ರ ಇನ್ವರ್ಸ್ ಯಾರು ಅಂತ ಕೇಳಿದಾಗ ಐ ಶುಡ್ ಸೇ ಪ್ಲಸ್ ಆಸ್ ಇಟ್ ಈಸ್. ಇವ್ರ ಇನ್ವರ್ಸ್ ಏನಾಗುತ್ತೆ? -2 -3i. ಯಾಕಂದ್ರೆ what we expect here is 2 minus 2 we have 0 plus 3i minus 3i, I should say it is plus 0i. This is identity element. Okay, identity elements are denoted by E. Okay, ಬಹುಶಃ ಸೆಕೆಂಡ್ ಒಳಗೆ ಕಲಿತೀರಾ, ಈಗ ಸಿಂಬಾಲ್ ಬೇಡ. I'll call this as identity element and this is inverse. Inverse. Okay, so ಪ್ರಾಪರ್ಟಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಿದ್ರೆ
ಜಸ್ಟ್ ರಿಮೆಂಬರ್ ವಿಚ್ ಆಲ್ ಪ್ರಾಪರ್ಟಿ ಯಾವ್ಯಾವ ಸ್ಟ್ಯಾಂಡ್ ಆಗುತ್ತೆ ಅಂತ ಗೊತ್ತಾಗಬೇಕು ನಿಮ್ಗಷ್ಟೇ. ಸೊ ಇನ್ ಶಾರ್ಟ್, ಇಫ್ ಐ ಟು ರಿವೈಸ್ ಹಿಯರ್, ವಿ ಹ್ಯಾವ್ ಕ್ಲೋಸರ್ ಪ್ರಾಪರ್ಟಿ, holds good, commutative property, holds good, associative, holds good, identity element, holds good. And what is identity element? 0 is the identity element. Inverse holds good. What is inverse antandaga? I should say, if Z is taken as A plus IB, then its inverse is minus A minus IB is the inverse ಅಂತ ನೀವು ಹೇಳಿದ್ರೆ ಸಾಕು. ಸೊ ಅದರಲ್ಲಿ ಕೂಡ ಸ್ಟೇಟ್ಮೆಂಟ್ ಬರ್ದಿರೋಂಥದ್ದು. ನಾ ಲೆಟ್ಸ್ ಮೂವ್ ಆನ್ ಫಾರ್ ಆಫ್ಟರ್ ಲರ್ನಿಂಗ್ ಎಡಿಷನ್ ಆಯ್ತು, ಹಾಗೆ ಸಬ್ಟ್ರಾಕ್ಷನ್ ಆಯ್ತು, ಹಾಗಂತ ಅವೇನ ಮುಗುದಿಲ್ಲ ಅಂತ ಹೇಳಿಕ್ ಬರಲ್ಲ. ಸ್ಟಿಲ್ ಐ ಹ್ಯಾವ್ ಟು ಗೋ ಫಾರ್ ಸೋ ಮೆನಿ ನ್ಯೂಮರಿಕಲ್ ಸಮ್ಸ್ ವಿ ನೀಡ್ ಟು ಸಾಲ್ವ್. ಇನ್ನು ಮಾಡೋದು ಬಾಕಿ ಇದೆ. ಮೊದಲು 4 ಆಪರೇಷನ್ ನ ಹೇಳ್ಕೊಟ್ಬಿಡ್ತೇನೆ. ಆಮೇಲೆ ಒಟ್ಟಿಗೆ ಎಲ್ಲಾ ರೀತಿಯಾದ ಪ್ರಾಡಕ್ಟ್ ಕೇಳಬಹುದು, ಮಲ್ಟಿಪ್ಲೈ ಅಂತ ಕೇಳಬಹುದು, ಡಿವಿಷನ್ ಅಂತ ಕೇಳಬಹುದು, ಆಡ್ ಅಂತ ಕೇಳಬಹುದು, ಸಬ್ಟ್ರಾಕ್ಟ್ ಅಂತ ಎಲ್ಲಾ ಮಿಕ್ಸ್ಚರ್ ಮಾಡಿ ಒಮ್ಮೆ ಸ್ವಾಹ ಮಾಡ್ಬೇಕು ನಾವು. ಸೊ ಗೆಟ್ ರೆಡಿ ಫಾರ್ ದ್ಯಾಟ್. ನಾ ಲೆಟ್ಸ್ ಮೂವ್ ಆನ್ ಫಾರ್ ಪ್ರಾಡಕ್ಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಹಾಗೆ ಮಲ್ಟಿಪ್ಲಿಕೇಶನ್ ಮಾಡಬಹುದಾ? ಯಾವ ರೀತಿ ಮಾಡಬಹುದು? ಓಕೆ, ಸೊ ಲೋವರ್ ಕ್ಲಾಸ್ ನಂಬರ್ ಸಿಸ್ಟಮ್ ಅಲ್ಲಿ ಮತ್ತೆ ಮಾಡಿದೀರಾ. 2 into 3 ಹೇಳ್ಕೊಡ್ಬೇಕಾದ್ರೆ ಬಹುಶಃ ಟೀಚರ್ ಬಹಳ ಕಷ್ಟಪಟ್ಟಿರಬೇಕು. 2 into 3 ಅಂತ ಹೇಳಬೇಕಾದ್ರೆ 2 into 3 ಓಕೆ ಹೇಳಬೇಕಾದ್ರೆ ಬಹುಶಃ 2 is added 3 times. 2 plus 2 plus 2 3 ಸಲ ನೀವು ಇದನ್ನ ಆಡ್ ಮಾಡ್ತಾ ಇದ್ದೀರಾ ಅಂತ. ಓಕೆ, ಫೈನಲಿ ದ ಟೀಚರ್ ಹ್ಯಾಸ್ ಕನ್ವಿನ್ಸ್ಡ್ ಯು as 6. ಸೊ ಈ ರೀತಿ ಮಾಡೋದು ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ನಾನು 2 into 10 ಅಂತ ಕೇಳಿದಾಗ 2 plus 2 plus 2 plus 2 10 ಟೈಮ್ಸ್ ಮಾಡಬೇಕಾಗುತ್ತೆ ಅಂತ. ಬಹುಶಃ these were the drill works, these were the basics which you people had done. ಸೊ ಸಿಮಿಲರ್ಲಿ ಫೈನಲಿ ಒಂದು ಮೈಂಡ್ ಸೆಟ್ ಆಯ್ತು ನೋಡಿ. 2 into 10 ಅಂತ ಅಂದ್ರೆ ಏನು ಅನ್ನೋದು ಮೈಂಡ್ ಸೆಟ್ ಆಗಿತ್ತು. ಲಾಸ್ಟ್ ಗೆ ನಾವು ಟೇಬಲ್ಸ್ ನ ಪರ್ಫೆಕ್ಟ್ ಮಾಡಿ ಅಂಡ್ ವಿ ಸೇ ಇಟ್ ಈಸ್ ಓಕೆ, ಇಟ್ ಈಸ್ 20 is the answer here. ಸೊ ಟೇಬಲ್ಸ್ ಪರ್ಫೆಕ್ಟ್ ಆಗ್ತೇವೆ. ಹಾಗೆ ಮಲ್ಟಿಪ್ಲಿಕೇಶನ್ ಆಪರೇಷನ್ ಅಂತಂದ್ರೆ ಅರ್ಥ ಏನು? ರಿಪೀಟೆಡ್ ಎಡಿಷನ್ ಅಂತ. ಮಲ್ಟಿಪ್ಲಿಕೇಶನ್ ಅನ್ನೋ ಮೀನಿಂಗ್ ಏನಾಗುತ್ತೆ? ಅದೇ ನಂಬರ್ ಅನ್ನ 2 ಅನ್ನೋ ನಂಬರ್ ಅನ್ನ 3 ಸಲ ನಾವು ಆಡ್ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಕನ್ಕ್ಲೂಷನ್ ಅನ್ನ ಟೀಚರ್ ಹೇಳ್ಕೊಟ್ಟಿದ್ರಲ್ಲೇ, ಕರೆಕ್ಟಾ? ಅಥವಾ ಉಲ್ಟಾನು ಹೇಳ್ಬೋದು. ನಾನಿಲ್ಲೇ 3 into 2 ಅಂತಂದಾಗ 3 ಅನ್ನೋ ಒಂದು ನಂಬರ್ ಅನ್ನ 3 is a given number which has been added twice. ಆ ನಂಬರ್ನ 2 ಸಲ ಆಡ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಮಲ್ಟಿಪ್ಲಿಕೇಶನ್. ಸೊ ವಾಟ್ ಐ ವಾಂಟ್ ಟು ಸೇ ಹಿಯರ್ ಈಸ್ multiplication meaning you have to understand, and which we have done it on the number system. And now let me speak about the complex numbers here. So what this rule says here, hagidre complex numbers alli multiplication hege agutte annodadre, if z1 is a complex number a plus ib, z2 is a complex number c plus id, then we define z1 into z2. ನೋಡಿ ಮಧ್ಯ ಏನು ಸಿಂಬಲ್ ಯೂಸ್ ಮಾಡ್ತಾ ಇಲ್ಲ. ಸಿಂಬಲ್ ಯೂಸ್ ಮಾಡಿದ್ರು ಕೂಡ ನೀವು ಡಾಟ್ ಅನ್ನ ಯೂಸ್ ಮಾಡಬಹುದಿಲ್ಲ, ಡಾಟ್. ಓಕೆ, ಸೊ z1 ಏನು ಯೂಸ್ ಮಾಡಿಲ್ಲ ಅಂದ್ರೆ ಅದ ಅರ್ಥನೇ ನಮ್ಮ ಮಲ್ಟಿಪ್ಲಿಕೇಶನ್ ಅಂತ. ಸೊ z1 into z2 ಬರೆಯೋದು ಹೀಗೆ ಬರೀತೀರಾ, ಬಟ್ ಓದಬೇಕಾದ್ರೆ ನೀವು ಹೆಂಗ್ ಓದಬೇಕು? z1 z2 ಅನ್ನೋದಕ್ಕಿಂತ ದ ಬೆಟರ್ ಆಪ್ಷನ್ ಈಸ್ z1 into z2 ಅಂದ್ರೆ ಕರೆಕ್ಟ್ ಆಗುತ್ತೆ. ಸೊ ಹಿಯರ್ ಐ ಟೇಕನ್ a plus ib into, ಅದಕ್ಕೆ ಬ್ರಾಕೆಟ್ ತಗೋತಾ ಇದೆ ನೋಡಿ, c plus id. ಸೊ ಈ ರೀತಿಯಾದ ಸಮ್ಸ್ ನ ನೀವು ಎಲ್ಜಿಬ್ರಾ ಅಲ್ಲಿ ನೋಡಿದೀರಾ. ಎಲ್ಜಿಬ್ರಾ ಅಲ್ಲಿ something called a binomial multiplied with binomial. 2 ಟರ್ಮ್ಸ್ ಇರೋದಕ್ಕೆ ನಾವು ಬೈನಾಮಿಯಲ್ ಅಂತ ಕರಿತೀವಿ. ಇಲ್ಲಿ ಕೂಡ 2 ಟರ್ಮ್ಸ್ ಇದೆ, ಬೈನಾಮಿಯಲ್. ಈವನ್ ಯು ಪೀಪಲ್ ಹ್ಯಾವ್ ಕಮ್ ಅಕ್ರಾಸ್ ವಿತ್ ಮೋನೋಮಿಯಲ್, ಟ್ರೈನಾಮಿಯಲ್, ಬೈನಾಮಿಯಲ್. ಎಲ್ಜಿಬ್ರಾ ಅಲ್ಲಿ ಯೂಸ್ ಆಗುವಂತ ಟರ್ಮ್ಸ್ ಇವೆಲ್ಲ, ಕರೆಕ್ಟ್? ಸೊ ಮತ್ತೆ ಇದಕ್ಕೆ ಕನ್ನಡ ವರ್ಷನ್ ಏನ್ರಿ ಅಂತಂದ್ರೆ, ಅಫ್ಕೋರ್ಸ್ ಯು ಕ್ಯಾನ್ ರೆಫರ್ ಎ ಟೆಕ್ಸ್ಟ್ ಬುಕ್ ಆಲ್ಸೋ, ಕ್ಯಾನ್ ಈವನ್ ರೆಫರ್ ಡಿಕ್ಷನರಿ ಆಲ್ಸೋ. ಬಟ್ ಅದನ್ನೇ ನೀವು ರೆಫರ್ ಮಾಡಲೇಬೇಕಂತಿಲ್ಲ. ಸ್ವಲ್ಪ ಇಲ್ಲಿ ನೋಡಿ ಆಪರೇಷನ್ ಹೇಗೆ ಪರ್ಫಾರ್ಮ್ ಮಾಡ್ತೀವಿ ಸ್ವಲ್ಪ ನೋಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಾವ್ ಏನ್ ಮಾಡ್ಲಿಕತ್ತೀವಿ ಅಂತ. ಸೊ ಇಲ್ಲಿ ನೋಡಿ ಏನ್ ಮಾಡ್ಕೋಬಹುದು, ಹಾಗಿದ್ರೆ a is multiplied to term by term. ನೋಡಿ ಈ ರೀತಿಯಾಗಿ term by term. a is multiplied to this, a is multiplied to this, then followed by I into b is multiplied to this, I into b is multiplied to this. ಟರ್ಮ್ ಬೈ ಟರ್ಮ್ ಮಲ್ಟಿಪ್ಲಿಕೇಶನ್ ಅಂತ ಕೂಡ ಹೇಳ್ತೇವೆ ನಾವು, ಟರ್ಮ್ ಬೈ ಟರ್ಮ್ ಮಲ್ಟಿಪ್ಲಿಕೇಶನ್. ಸೊ ಹಾಗಿದ್ರೆ a is multiplied to c, we have ac. a is multiplied to I into d, I kept as it is a into d. ಇಲ್ಲಿ I, okay, this is over. Now ಇಲ್ಲಿ ಶುರು ಮಾಡೋಣ. I into b is multiplied to c, I kept as it is, we have b into c. Continue, plus I into I find I square, we have b into d as b into d. ಸೊ ಇಲ್ಲಿಗೇನಾಯ್ತು, ಎಕ್ಸ್ಪಾನ್ಷನ್ ಆಯ್ತು, ಅಂದ್ರೆ ಆಕ್ಚುಯಲ್ ಮಲ್ಟಿಪ್ಲಿಕೇಶನ್ ಆಯ್ತು. ಆದ್ರೆ ಇನ್ನೂ ಬಹಳ ಮಾಡೋದು ಬಾಕಿ ಇದೆ.
ಇದು ಐ ಸ್ಕ್ವೇರ್ ಬಗ್ಗೆ ಎಲ್ಲೋ ಕಲ್ತಿದ್ದೇವಲ್ಲ, ಏನೋ ಡಿಸ್ಕಷನ್ ಆಗಿತ್ತಲ್ಲ ನೋಡಿ. ಐ ಸ್ಕ್ವೇರ್ ಅಂತ ಬಂದ್ರೆ ಓಕೆ, ಐ ಕ್ಯೂಬ್ ಅಂತ ಬಂದ್ರೆ, I⁴ ಅಂತ ಬಂದ್ರೆ ನಾನು ಹೇಳ್ಬೇಕಂತಿಲ್ಲ, ನೀವು ನೋಡಿದ ತಕ್ಷಣ ನೀವೇ ಹೇಳಬೇಕು ಓಕೆ ದಿಸ್ ವ್ಯಾಲ್ಯೂ ಕ್ಯಾನ್ ಬಿ ಸ್ಟಿಲ್ ಸಿಂಪ್ಲಿಫೈಡ್, ಇದಕ್ಕೆ ನಾವು ಇನ್ನೊಂದು ವ್ಯಾಲ್ಯೂ ಅಂದ್ರೆ ನೀವು ರೆಡ್ಯೂಸ್ ಆಗುವಂತ ವ್ಯಾಲ್ಯೂ ಕೊಡಬಹುದು ಅನ್ನೋದನ್ನ ನೀವೇ ಹೇಳಬೇಕು. ಸೊ ದಿಸ್ ಇಸ್ ಹೌ ದ ಪ್ರೊಸೀಜರ್, ದಿಸ್ ಇಸ್ ಹೌ ದ ರೂಲ್ ಸೇಸ್. ಹಾಗಿದ್ರೆ ಐ ಸ್ಕ್ವೇರ್ ಕ್ಯಾನ್ ಬಿ ಟೇಕನ್ ಆಸ್ -1, ಇದು ಗೊತ್ತಿರುವಂತ ವ್ಯಾಲ್ಯೂ. ಸೊ ಇದು ಮೈನಸ್ ಪ್ಲಸ್ ಇಂಟು ಮೈನಸ್ ಇಟ್ ಬಿಕಮ್ಸ್ -b ಇಂಟು ಡಿ ಈ ಟರ್ಮ್. ಹಾಗೆ ಎ ಸಿ ಉಳ್ಕೋತದೆ. ಈ ಮೊದಲನೇ ಈ ಟರ್ಮ್ ಅಲ್ಲಿ ಐನ ಕಾಮನ್ ತಗೋಬಹುದ್ರ, ಇದು ಎರಡು ಇಮ್ಯಾಜಿನರಿ ಪಾರ್ಟ್ ಇದು ಕರೆಕ್ಟಾ. ಸೊ ಐ ಹ್ಯಾವ್ ಟೇಕನ್ ಕಾಮನ್, ಸೊ ವಿ ಹ್ಯಾವ್ ಎ ಇಂಟು ಡಿ ಪ್ಲಸ್ ಬಿ ಸಿ. ದಿಸ್ ಈಸ್ ಮೈನಸ್ ಯಾಕೆ ಬಂತು ಅಂದ್ರೆ ಐ ಸ್ಕ್ವೇರ್ ಅನ್ನ ತೆಗೆದು ಹಾಕಿ -1 ಅಂತ ತಗೋತಾ ಇದ್ ನೋಡಿ. -1 ಮತ್ತೆ ಮೈನಸ್ ಐ ಬರ್ಕೋಬೇಡ್ರಿ, ಐ ಹ್ಯಾಸ್ ವ್ಯಾನಿಶ್ಡ್. ಐ ಏನದಲ್ಲ, ಈ ಐ ಸ್ಕ್ವೇರ್ ಇಸ್ ಈಕ್ವಲ್ ಟು -1 ಬರೆದಾಗ ಇಲ್ಲಿ ಐ ಅನ್ನೋದು ಬರೋಂಗಿಲ್ಲ, ಐ ಅನ್ನೋದು ಹಾರಿ ಹೋಗ್ಬಿಡ್ತದ. ಎಲ್ಲ ಹಾರು ಹೋಯ್ತು ಅನ್ನೋದನ್ನ ಸದ್ಯ ಹುಡುಕೋದು ಬೇಡ, ಇಲ್ಲಿಗೆ ವಾಪಸ್ ಬರ್ರಿಲ್ಲೇ. ಇಟ್ ಇಸ್ -b ಇಂಟು ಡಿ. ಸೊ ವಿ ಆರ್ ಲೆಫ್ಟ್ ಔಟ್ ವಿತ್ ಓಕೆ ನಾವು ಹ್ಯಾವ್ ಟು ಸ್ಪೀಕ್ ಅಬೌಟ್ ರಿಯಲ್ ಪಾರ್ಟ್ ನ ಒಂದ್ ಕಡೆ ಬರ್ಕೋಣ. ವಿ ಹ್ಯಾವ್ a ಇಂಟು ಸಿ -bd ಪ್ಲಸ್ ಐ imaginary part. We are left out with AD plus BC. So again you observe here, after multiplication ಆದ್ಮೇಲೆ again I find real part, again I find imaginary part. So ಎರಡು ಟರ್ಮ್ಸ್ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ನ ಮಲ್ಟಿಪ್ಲೈ ಮಾಡಿದಾಗ ತಿರ್ಗಾ ನನಗೊಂದು ಕಾಂಪ್ಲೆಕ್ಸ್ ನಂಬರ್ ಸಿಗ್ತಾ ಇದೆ. ಇಟ್ ಬಿಲಾಂಗ್ಸ್ ಟು ಕಾಂಪ್ಲೆಕ್ಸ್ ನಂಬರ್ ಓನ್ಲಿ. ಸೊ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ಎರಡು ನಂಬರ್ಸ್ ಅನ್ನ ಆಡ್ ಮಾಡಿದ್ರೆ, ಸಬ್ಟ್ರಾಕ್ಟ್ ಮಾಡಿದ್ರೆ, ಮಲ್ಟಿಪ್ಲೈ ಮಾಡಿದ್ರೆ ತಿರ್ಗಾ ನಮ್ಗೊಂದು ಕಾಂಪ್ಲೆಕ್ಸ್ ನಂಬರೇ ಸಿಗುತ್ತೆ. got it? So okay, I have taken an example here. If Z1 is equal to 2 plus 3i, Z2 is equal to 7 plus 5i, find Z1 into Z2. ನೋಡಿ ಪ್ರಶ್ನೆ ನೋಡಿ, Z1 into ಇದೆ ಇಲ್ಲಿ Z2. ಸೊ ಈ ಕ್ವಶನ್ ನೀವು ಸಾಲ್ವ್ ಮಾಡಬಹುದು. ಓಕೆ, ಇಲ್ಲಿ ಪಾಸ್ ಕೊಟ್ಟು ನೀವೇ ಟರ್ಮ್ ಬೈ ಟರ್ಮ್ ನೋಡ್ಕೊಡಿ. 7 into 2 into multiplied, 3i into multiplied, ನೀವೇ ಒಂದು ಪಾಸ್ ಕೊಟ್ಟು ಈ ಕ್ವಶನ್ ನ ಬರ್ಕೊಂಡು ನೀವೇ ಟ್ರೈ ಮಾಡಿ. ತಪ್ಪಾದ್ರೂ ಅಡ್ಡಿ ಇಲ್ಲ. ಓಕೆ, ತಪ್ಪಾಗ್ಲೇಬೇಕು. ತಪ್ಪಾದ್ಮೇಲೆ ಮತ್ತೆ ತಿದ್ದುಕೋತಿರಲ್ಲ, ದೆನ್ ಸೆಕೆಂಡ್ ಟೈಮ್ ಅಗೇನ್ ದಟ್ ಮಿಸ್ಟೇಕ್ ಶುಡ್ ನಾಟ್ ಬಿ ರಿಪೀಟೆಡ್. ಥರ್ಡ್ ಟೈಮ್ ಇನ್ನೂ ಸ್ವಲ್ಪ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಆನ್ಸರ್ ಬರ್ತಾ ಹೋಗಬೇಕು. ಫೋರ್ತ್ ಟೈಮ್, ಫಿಫ್ತ್ ಟೈಮ್, ಓಕೆ, ಆಸ್ ಅನ್ ಹೌ ಯು ಪ್ರಾಕ್ಟೀಸ್ ಆ ಎಲ್ಲಾ ಮಿಸ್ಟೇಕ್ಸ್ ಕೂಡ ರೆಕ್ಟಿಫೈ ಆಗ್ತಾ 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 ನೀವು ಸರಿಯಾದ ಟ್ರ್ಯಾಕ್ ಬರಬೇಕು. ದಟ್ ಇಸ್ ಪಾಸಿಬಲ್. ನಾ ಹೇಳ್ಕೊಳ್ಳಿಕ್ಕೆ ಅಷ್ಟೇ ಇಲ್ಲ, ಬಟ್ ನೀವು ಮಾಡಿದಾಗನೇ ಆಕ್ಚುಯಲ್ ಸಿಚುವೇಶನ್ ನಿಮ್ಗೆ ಗೊತ್ತಾಗುತ್ತೆ. ನಾ ಹೇಳಿರೋದನ್ನ ಎಕ್ಸಾಂಪಲ್ಸ್ ಅನ್ನೇ ನೀವು ಅದೇ ರೀತಿ ಬರ್ಕೊಂತ ಹೋಗ್ತೀರಾ, ಬಟ್ ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಿ, ನೀವು ಯಾವಾಗ ಅದರೊಳಗೆ ಡುಮ್ಕಿ ಹೊಡಿತಿರಲ್ಲ, ಅವಾಗ ನಿಮ್ಗೆ ಆಕ್ಚುಯಲ್ ಸಿಚುವೇಶನ್ ಗೊತ್ತಾಗುತ್ತೆ. ಓಕೆ, ಸೊ ಪ್ಲೀಸ್ ಗಿವ್ ಎ ಪಾಸ್ ಹಿಯರ್, ಟ್ರೈ ಟು ಸಾಲ್ವ್ ಇಟ್, ಅಂಡ್ ಐ ಕಂಟಿನ್ಯೂ ದಿಸ್ ವಿಡಿಯೋ ಫಾರ್ ಅಂಡರ್ 5-10 minutes. ಓಕೆ, ಐ ಈವನ್ ಸ್ಪೀಕ್ ಅಬೌಟ್ ಸೊಲ್ಯೂಷನ್ ಆಲ್ಸೋ ನಾವು. ಸೊ ನೀವು ಟ್ರೈ ಮಾಡಿ ಸೊಲ್ಯೂಷನ್ ಅನ್ನ, ಅಂಡ್ ದೆನ್ ಯು ಕ್ಯಾನ್ ವೆರಿಫೈ. ಸೊ ಐ ಹೋಪ್ ಯು ಆರ್ ಡನ್ ಇಟ್. And to begin with solution here, ನೋಡಿ Z1 into Z2, I find 2 plus 3i into 7 plus 5i. And here I have taken term by term. ಬಹುಶಃ ಇನ್ನೊಂದು ಸ್ಟೆಪ್ ನೀವು ಬರ್ಕೊಂಡಿದ್ರು ನಿಮ್ ಬಹುಶಃ ನಿಮ್ಗೆ ಈಸಿ ಆಗುತ್ತೆ. If I'll speak about this step as it is equal to I have taken it is 2 into 7 plus 5i. ಬಹುಶಃ ಈ ಸ್ಟೆಪ್ ನಿಮ್ಗೆ ಬರೆದ್ರೆ ಅನುಕೂಲ ಆಗುತ್ತೆ ಅನ್ಸುತ್ತೆ. We have plus 3i into we have 7 plus 5i. ನೋಡಿ, 2 is multiplied to this bracket plus 3i, plus ಮಧ್ಯ ಬರಿಬೇಕಿದನ, plus 3i multiplied to this bracket. ಈ ರೀತಿಯಾಗಿ ನೋಡಿ. So here we have 2 7s are 14 plus 10i. Again term by term, ಇದಕ್ಕೊಮ್ಮೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಅಂಡ್ ಇದಕ್ಕೊಮ್ಮೆ ಮಲ್ಟಿಪ್ಲೈ ಮಾಡಬೇಕು. Again you multiply, again you multiply. So here I find 3 7s are 21i. ಮತ್ತೆ 3 7s are 21 ಯಾಕೆ ಬಂತು ಅಂತ ಕೇಳಲಿಕ್ಕತ್ತೀರೇನೋ? I hope no one will ask such type of doubts. ನೋಡ್ರಿ ಮತ್ತೆ. So 3 7s are ಎಷ್ಟು? ವೆರಿ ಗುಡ್, 21. It's 21, but I ಇದೆ ನೋಡಿ ಮಧ್ಯ ಇಲ್ಲೇ I ಇದೆ, ಅದನ್ನು ಕೂಡ ಬರ್ಕೋತೇವೆ ನಾವು ಇಲ್ಲೇ. Followed by I should say here we have 3 5s are, I should say 15. I into I should give us I square. ಪ್ರತಿಯೊಂದು ಟರ್ಮು ಕೂಡ ಸ್ವಲ್ಪ ಕಣ್ ತೆಗೆದು ನೋಡ್ರಿ, ಅದೆಲ್ಲಾನು ಎಲ್ಲಾ ಟರ್ಮ್ಸು ಬರೆದ ಮೇಲೆ ಚೆಕ್ ಮಾಡ್ರಿ. ಓಕೆ, ಸೊ ಹಿಯರ್ ವಿ ಹ್ಯಾವ್ ಡನ್ ಇಟ್. ನಾವ್ ಐ ಸ್ಕ್ವೇರ್ ಕಂಡ ತಕ್ಷಣ ಸಮಥಿಂಗ್ ಸ್ಪೆಷಲ್. ಏನದು? -1.
ಓಕೆ, ಸೊ ಹಾಗಿದ್ರೆ ಇದು ಪ್ಲಸ್ ಅನ್ನೋ ಸಿಂಬಲ್ ಹೋಗ್ಬಿಡುತ್ತೆ. ಐ ಸ್ಕ್ವೇರ್ ಸಿಂಬಾಲಿನ ಮೊತ್ತ -1 ಆಗಿದೆ. ಅಂದ್ರೆ 15 ಇಂಟು -1 ಮಾಡ್ದಂಗೆ ನೀವಲ್ಲೇ. ನೀವು ಇನ್ನೊಂದು ಸ್ಟೆಪ್ ಅಲ್ಲಿ ಬರ್ಕೋತೀವಿ ಅಂದ್ರೂ ತೊಂದರೆ ಇಲ್ಲ. ಬಟ್ ನಾವು ಅದನ್ನ ಆದಷ್ಟು ಸ್ಟ್ರಿಂಕ್ ಮಾಡ್ತಾ ಹೋಗ್ತೇವೆ, ಆದಷ್ಟು ಅದನ್ನೆಲ್ಲ ಸ್ಕಿಪ್ ಮಾಡ್ತೇವೆ. ಆದ್ರೆ ಬರಿತೀವಿ, ಸೈಡ್ ಬೇಕಂತ ಬರ್ಕೋಣ. ಬಿಕಾಸ್ ಐ ಸ್ಕ್ವೇರ್ ಇಸ್ ಈಕ್ವಲ್ ಟು -1 ಅಂಡ್ ವಿ ಕ್ಯಾನ್ ಸಿಂಪ್ಲಿಫೈ 14 ಹಾಗೆ ಹೇಳ್ಕೋತದ. ನೋಡಿ, ಐ ಅಂಡ್ ಐ ದೇ ಆರ್ ಲೈಕ್ ಟರ್ಮ್ಸ್. ವಿ ಆರ್ ಲೆಫ್ಟ್ ಔಟ್ ವಿತ್ 21 ಪ್ಲಸ್ 10. ಐ ಶುಡ್ ಸೇ ಇಟ್ ಇಸ್ 31i. ಇದು -15 ಅಂತ ಬರಿತಾ ಇದ್ದೀನಿ. ಯಾಕೆ -15 ಅಂತ ಬರದೆ? ಐ ಸ್ಕ್ವೇರ್ ಇನ ವ್ಯಾಲ್ಯೂ ಇಂಟು -1 ಇದೆ, ಅದಕ್ಕೆ ಪ್ಲಸ್ ಹೋಗಿ ಮೈನಸ್ ಇತ್ತು. ಅಕಸ್ಮಾತ್ ಇಲ್ಲಿ ಮೈನಸ್ ಇದ್ದಿದ್ರೆ, -15 ಐ ಸ್ಕ್ವೇರ್ ಇದ್ದಿದ್ರೆ ಇಲ್ಲೇನ್ ಬರಿಬೇಕಿತ್ತು ನಾನು? ಆ ಮೈನಸ್ಗೆ ಸೈನ್ ಚೇಂಜ್ ಮಾಡಿಕೊಂಡು ಪ್ಲಸ್ ಬರಿಬೇಕು. ಸೊ ಹಾಗಿದ್ರೆ ನಾವೊಂದು ಕನ್ಕ್ಲೂಷನ್ ಬರೋಣ. ಐ ಸ್ಕ್ವೇರ್ ಅಂತ ಯಾವಾಗಿರುತ್ತಲ್ಲ, ಅದು ಹಿಂದ್ಗಡೆ ಇರೋ ಈ ಪ್ಲಸ್ ಇದ್ರೆ ಮುಂದೆ ಮೈನಸ್ ಬರ್ಕೋಬೇಕು, ಮೈನಸ್ ಇದ್ರೆ ಪ್ಲಸ್ ಬರ್ಕೋಬೇಕು. ಸ್ವಲ್ಪ ಮೈಂಡ್ ಸೆಟ್ ಆಗುತ್ತೆ. ಹಾಗೆ ಬರ್ಕೊಂಡಾಗ ಸೈನ್ ಚೇಂಜ್ ಮಾಡಿದಾಗ ಆಟೋಮೆಟಿಕ್ ಆಗಿ ಐ ಸ್ಕ್ವೇರ್ ಅನ್ನ ತೆಗೆದು ಹಾಕಬೇಕು. ಮತ್ತೆ ಇಲ್ಲಿ ಐ ಸ್ಕ್ವೇರ್ ಅಂತ ಬರೆಯೋದು, ಮತ್ತೆ ಇಲ್ಲಿ ಐ ಅಂತ ಬರೆಯೋದು ಬ್ಯಾಲೆನ್ಸ್ ಆಗಂಗಿಲ್ಲ. ಸೊ ಬರಿಬಾರ್ದು. ಸೊ ಒನ್ಸ್ ವಿ ಆರ್ ಡನ್ ಇಟ್, ನಾವು ವಿ ಹ್ಯಾವ್ 14 ಮೈನಸ್ ಹಿಯರ್ 15. ಸಿಂಪ್ಲಿಫೈ, ರಿಯಲ್ ಪಾರ್ಟ್ ನೋಡಿದೆ ಎರಡು ಕೂಡ. ಹಾಗಿದ್ರೆ ಆನ್ಸರ್ -1 ಪ್ಲಸ್ 31i. ದಿಸ್ ಶುಡ್ ಬಿ ದ ಆನ್ಸರ್. ನಾವ್ ಚೆಕ್ ಯುವರ್ ಆನ್ಸರ್. ಓಕೆ, ಅಂಡ್ ಇಫ್ ಯು ಆರ್ ಡನ್ ಇಟ್, ಇಟ್ಸ್ ರಿಯಲಿ ಗುಡ್. ಕ್ಲಾಸ್ ರೂಮ್ ಅಲ್ಲಿ ಆಗಿದ್ರೆ ಬಹುಶಃ ಎಲ್ಲಾನು ಕೂಡ ಇಂಡಿವಿಜುವಲ್ ಆಗಿ ಕೇಳಬಹುದಿತ್ತು. ಬಟ್ ಡೋಂಟ್ ಮೈಂಡ್, ಹಿಯರ್ ಆಲ್ಸೋ ಯು ಕ್ಯಾನ್ ಗಿವ್ ಎ ಕ್ರೆಡಿಟ್. ಶಬಾಷ್ ಅಂತ ಹೇಳ್ತಾ ಇದ್ದೀನಿ ಯಾರು ಕರೆಕ್ಟ್ ಆನ್ಸರ್ ಮಾಡಿದ್ರೆ ಅವರಿಗೆ. ಯಾರು ಮಾಡ್ಕೊಂಡಿಲ್ಲ, ಡೆಫಿನೆಟ್ಲಿ ಐ ಆಮ್ ಶ್ಯೂರ್ ನೆಕ್ಸ್ಟ್ ಕ್ವಶನ್ ನೀವು ಕರೆಕ್ಟ್ ಮಾಡ್ತೀರಾ ಅನ್ನೋ ಕೂಡ ನಂಬಿಕೆ ಇದೆ ನನಗೆ. ಸೊ ಕ್ಯಾರಿ ಆನ್, ನೆಕ್ಸ್ಟ್ ಕ್ವಶನ್. So second question, here we find an example I have given. Z1 is equal to 4 minus I. Z2 I have given 2 minus 2i. You have to find this symbol. ನೋಡಿ, this symbol ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ಇಲ್ಲಿ ಏನ್ ಕೊಟ್ಟಿದ್ದೀನಿ ಸ್ವಲ್ಪ ಕಣ್ ತೆಗೆದು ನೋಡ್ಬೇಕು. Whether I am asking for addition, I mean Z1 plus Z2. Whether the question is Z1 minus Z2. Whether the question is Z1 into Z2. ಏನ್ ಕೇಳ್ತಾನೆ ಕ್ವಶನ್ ಅನ್ನ? ಪ್ರಾಡಕ್ಟ್. ಸೊ ಎಕ್ಸಾಮ್ ಅಲ್ಲಿ ನಿಮ್ಮ ತಲೆ ಒಳಗೆ ಏನ್ ಬರ್ತಂದ್ ಮಾಡೋಂಗಿಲ್ಲ, ಪ್ರಶ್ನೆ ತಕ್ಕ ಹಾಗೆ ಉತ್ತರ ಕೊಡ್ಬೇಕಲ್ಲೇ. ಸೊ ವಾಟ್ ದ ಕ್ವಶನ್ ಈಸ್ ಆಸ್ಕ್ಡ್, ಅಕಾರ್ಡಿಂಗ್ಲಿ ಟ್ರೈ ಟು ಆನ್ಸರ್ ಹಿಯರ್. ಸೊ ದಿಸ್ ಸಿಂಬಲ್ ಸ್ಪೀಕ್ಸ್ ಅಬೌಟ್ ಮಲ್ಟಿಪ್ಲಿಕೇಶನ್. ಸೊ ಲೆಟ್ ಮಿ ಕ್ಯಾರಿ ಆನ್. Z1 into Z2. Here we find 4 minus I. We have 2 minus 2i. It's product. Multiply. So get ready. 4 into ಈ ರೀತಿಯ ಸ್ಟೆಪ್ ಬೇಕಂತ ಬರ್ಕೊಡ್ರಿಲ್ಲ ಇನ್ನೊಂದ್ಸಲ. 4 into. Okay, I think I should write it here. It's going to benefit you. This is minus I. We have 2 minus 2i. Now 4 2s are 8, minus 8i, minus 2i, minus into minus, be careful, plus 2 as it is, I into I square. So here we have 8, this simplifies 2, minus 10i, this is I square vanished, because I square value is -1. So plus 2 ಅನ್ನೋದನ್ನ -2 ಅಂತ ಬರ್ಕೋಣ. Now we have 8 minus 2, 6 minus 10i. Got it? So this is how the product will be continued. Product has to be done. So ಇನ್ನಷ್ಟು questions ನ ಮಾಡೋಣ. I am sure you people are enjoying these numerical part. Numerical part ಆಗಿರೋದ್ರಿಂದ ನೀವು ಎಲ್ಲರೂ ಕೂಡ ಈ questions ನ ಸ್ವಲ್ಪ ಕ್ಯಾಲ್ಕುಲೇಷನ್ ಕೂಡ ತುಂಬಾ ಈಸಿ ಆಗಿರ್ತದೆ. ಯಾಕಂದ್ರೆ ನಾವಿಲ್ಲಿ ಡಬಲ್ ಡಿಜಿಟ್ 2 ಡಿಜಿಟ್ ನಂಬರ್ 23, 24, 46 ಅಂತ ಕೊಡ್ತಾ ಇಲ್ಲ. ವಿ ಆರ್ ಯೂಸಿಂಗ್ ಸಿಂಗಲ್ ಡಿಜಿಟ್ ನಂಬರ್, ಅಂದ್ರೆ 2 3s, 4 5s, 6 4s, ಸಿಂಗಲ್ ಡಿಜಿಟ್ ಯೂಸ್ ಮಾಡೋದ್ರಿಂದ ಬಹುಶಃ ನ್ಯೂಮರಿಕಲ್ ಪಾರ್ಟು ಕೂಡ ನಿಮ್ಗೆ ಬೇಗ ಆಗುತ್ತೆ. ಮತ್ತೆ ಇಷ್ಟು ನಮ್ಗೆ ಪರ್ಫೆಕ್ಟ್ ಇಲ್ಲ, ಇಷ್ಟು ನಾವು ಟೇಬಲ್ಸ್ ಮಾಡ್ತಾ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಅಫ್ಕೋರ್ಸ್ ಐ ಶುಡ್ ನಾಟ್ ಯೂಸ್ ಸಚ್ ವರ್ಡ್ಸ್ ಹಿಯರ್. 10th ಸ್ಟ್ಯಾಂಡರ್ಡ್ ಮಾಡಿ ಬಂದಿದ್ದೀರಾ, ಇನ್ನು ಅಷ್ಟು ಟೇಬಲ್ಸ್ ಬರಲ್ಲ ಅಂತ ಎಕ್ಸ್ಕ್ಯೂಸ್ ಕೊಡ್ಲಿಕ್ಕೆ ಹೋಗಬೇಡಿ. ಓಕೆ, fine. I'm sure you people are enjoying these questions. Now few more questions shortly I'll be giving you. ಒಂದು ಪೂರ್ತಿ ಒಂದು ಪೇಜ್ ಒಳಗನ ನಿಮ್ಗೆ ಕ್ವಶನ್ಸ್ ನ ಹಾಕೊಟ್ಬಿಡ್ತೀನಿ. ಲೆಟ್ ಮೀ ಸಿ ಹೌ ಫಾರ್ ಯು ಆರ್ ಗೋಯಿಂಗ್ ಟು ಸಾಲ್ವ್ ದೋಸ್ ಕ್ವಶನ್ಸ್ ಅಂಡ್ ಡೆಫಿನೆಟ್ಲಿ ವಿಲ್ ಇಂಟ್ರಾಕ್ಟ್ ಇನ್ ಅವರ್ ಡಿಸ್ಕಷನ್ ಸೆಷನ್ ಅಲ್ಲೂ ಕೂಡ ನಿಮ್ಗೆ ಈ ರೀತಿಯಾದ ಪ್ರಶ್ನೆಗಳನ್ನ ಹಾಕಿ ಕೊಡ್ತೇನೆ. ಅಂಡ್ ಐ ಎಕ್ಸ್ಪೆಕ್ಟ್ ಎವ್ರಿ ಒನ್ ಟು ಪಾರ್ಟಿಸಿಪೇಟ್ ಇನ್ ದಟ್ ಡಿಸ್ಕಷನ್ ಸೆಷನ್. ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ, ಆಕ್ಟಿವ್ ಆಗಿ ನಿಮ್ ಡೌಟ್ಸ್ ನ ಕೇಳಿ. ಓಕೆ, ಸ್ವಲ್ಪ ಟಾಪಿಕ್ ರಿಲೇಟೆಡ್ ಡೌಟ್ಸ್ ಅನ್ನ ಮಾತ್ರ ಕೇಳಿ. ಆದಷ್ಟು ಟಾಪಿಕ್ ಸಂಬಂಧಪಟ್ಟ ಹಾಗೆ ಈ ನೋಟ್ಸ್ ನ ಇಲ್ಲಿ ಬರೀಬೇಕಾ, ಆ ನೋಟ್ಸ್ ನ ಅಲ್ಲಿ ಬರೀಬೇಕಾ, ಓಕೆ, ಐ ಡೋಂಟ್ ಥಿಂಕ್ ಸೊ ಇಟ್ಸ್ ರಿಕ್ವೈರ್ಡ್. ಬಟ್ ಫಾರ್ ಕಾಂಪ್ಲೆಕ್ಸ್ ನಂಬರ್ ಮೇಕ್ ಎ ಸಪರೇಟ್ ಬುಕ್ ಅಂಡ್ ಯು ಹ್ಯಾವ್ ಟು ಮೇಂಟೈನ್ ದ ನೋಟ್ಸ್ ಅಕಾರ್ಡಿಂಗ್ಲಿ. ಸೊ ಬಿಫೋರ್ ಐ ಗೋ ಫಾರ್ ದ ನೆಕ್ಸ್ಟ್ ಆಪರೇಷನ್ ಯಾವ್ದು ನೋಡಿ, ಡಿವಿಷನ್ ಇದೆ.
ಆ ಡಿವಿಷನ್ ಮಾಡೋಕ್ಕಿಂತ ಮುಂಚೆ ಒಂದು ಸಿಂಪಲ್ ಆಗಿರೋ ಒಂದು ಕ್ವಶನ್, ಇನ್ನೂ ಒಂದು ಹೊಸ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಹೊಸ ವರ್ಡ್ ಅನ್ನ ನಿಮ್ಗೆ ಮುಂದೆ ತರ್ತಾ ಇದ್ದೀನಿ. ಬಹುಶಃ ಈ ವರ್ಡ್ ಅನ್ನ ನೀವು ಎಲ್ಲಿ ನೋಡ್ಲಿಕ್ಕಿಲ್ಲ. 10th ಒಳಗೆ ಅಪ್ ಟು 10th ಸ್ಟ್ಯಾಂಡರ್ಡ್ ಹಾರ್ಡ್ಲಿ ಯು ಮೈಟ್ ಹ್ಯಾವ್ ಗಿವನ್ ಯೂಸ್ ದಿಸ್ ಟರ್ಮ್. ಇಟ್ಸ್ ಕಾಲ್ಡ್ ಕಾನ್ಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತ ಬರ್ತದೆ. ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಇದು. ಏನು ಯಾರಿಗೂ ಏನೋ ಟೇಬಲ್ಸ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಓಕೆ, ಹಿಂಗಿದ್ರೆ ಹಿಂಗ್ ಬರೀರಿ, ಹಿಂಗ್ ಬರೀರಿ ಅನ್ನೋ ಒಂದು ಲೆಕ್ಕಕ್ಕಿದು. ಓಕೆ, ಸೊ ವಾಟ್ ವಿ ಸ್ಪೀಕ್ ಹಿಯರ್ ಇಸ್ ಕಾನ್ಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಸ್ವಲ್ಪ ಡೆಫಿನಿಷನ್ ನೋಡ್ಕೊಳ್ಳಿ. ಕಾನ್ಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಝೆಡ್. ಒಂದು ಕಾಂಪ್ಲೆಕ್ಸ್ ನಂಬರ್ ಕೊಡ್ತಾ ಇದ್ದೀವಿ, ದಟ್ ಈಸ್ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ. ಇಸ್ ಡಿಫೈನ್ಡ್ ಆಸ್, ನೋಡಿ ಸಿಂಬಲ್ ನೋಡಿ, ಝೆಡ್ ಬಾರ್. ಸೊ ಕಾನ್ಜುಗೇಟ್ ಅನ್ನು ಯಾವಾಗಲೂ ಝೆಡ್ ಬಾರ್ ಅಂತ ಸಿಂಬಲ್ ಇಂಟ್ರೊಡ್ಯೂಸ್ ಮಾಡಿ ತೋರಿಸ್ತೀವಿ. ಅಂಡ್ ಇಟ್ ಇಸ್ ಈಕ್ವಲ್ ಟು ವಾಟ್ ಶುಡ್ ಸೇ, ನೋಡಿ ಎಕ್ಸ್ ರಿಯಲ್ ಪಾರ್ಟ್ ನ ಹೇಗಿದೆ ಹಾಗೆ ಇಡ್ತೇವಿ. ಆದ್ರೆ ಇಮ್ಯಾಜಿನರಿ ಪಾರ್ಟ್ ಬಂದಾಗ ಮಾತ್ರ ಆ ಸೈನ್ ಅನ್ನ ಚೇಂಜ್ ಮಾಡ್ತೇವಿ. ದಟ್ ಈಸ್ ಎಕ್ಸ್ ಮೈನಸ್ ಐ ವೈ. ಆ ರಿಪೀಟ್, ಕಾನ್ಜುಗೇಟ್ ಅಂದಾಗ ರಿಯಲ್, ಈ ಕೊಟ್ಟಿರೋ ನಂಬರಿಗೆ ರಿಯಲ್ ಪಾರ್ಟ್ ನ ಹೇಗಿದೆ ಹಾಗೆ ಬರಿತೀವಿ. ಆದ್ರೆ ಓಕೆ, ಆದ್ರೆ ಇಮ್ಯಾಜಿನರಿ ಪಾರ್ಟ್ ಇದ್ದಾಗ ಮಾತ್ರ ಆ ಸೈನ್ ಅನ್ನ ಪ್ಲಸ್ ಇದ್ರೆ ಮೈನಸ್ ಬರ್ಕೋಬೇಕು, ಮೈನಸ್ ಇದ್ರೆ ಪ್ಲಸ್ ಬರಬೇಕು. ಸಿಂಬಾಲ್ ನೋಡಿ, ಝೆಡ್ ಮೇಲೆ ಒಂದು ಲೈನ್ ಅನ್ನ ಹಾಕ್ತೇವಿ. ಹೇಗೆ ಓದಬೇಕು ಅಂದ್ರೆ ಇಟ್ ಈಸ್ ಝೆಡ್ ಬಾರ್ ಅಥವಾ ಕಾನ್ಜುಗೇಟ್ ಆಫ್ ಎ ಗಿವನ್, ಕಾನ್ಜುಗೇಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ ಅಂತ ಕೂಡ ಅನ್ಬೋದು. ಕಾನ್ಜುಗೇಟ್ ಅಂತಾನೂ ಯೂಸ್ ಮಾಡಬಹುದು ನೀವು ವರ್ಡ್ ಅನ್ನ. ಸೊ ಐ ರಿಪೀಟ್ ಹಿಯರ್, ಕಾನ್ಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ z is equal to x plus iy is defined as z bar is equal to x minus iy ಅಥವಾ ಕಾನ್ಜುಗೇಟ್ is equal to x minus iy ಅಂತ ಕೂಡ ಕರೀಬಹುದು. ಸೊ ತುಂಬಾ ಈಸಿ ಆಗಿರೋ ಕಾನ್ಸೆಪ್ಟ್ ಅದು. ಯಾಕೆ ಕಾನ್ಜುಗೇಟ್ ಬೇಕಾಗುತ್ತೆ ಅನ್ನೋದು ಪ್ರಶ್ನೆ ಆಗಿದ್ರೆ, ಕಾನ್ಜುಗೇಟ್ ಅನ್ನೋ ಟರ್ಮ್ ನಿಮ್ಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಡಿವಿಷನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಮಾಡಬೇಕಾದ್ರೆ ಯೂಸ್ ಮಾಡ್ತೇವೆ ಇದನ್ನ. ಹಾಗಾಗಿ ಕಾನ್ಜುಗೇಟ್ ಅನ್ನ ಇಲ್ಲೇ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಫ್ಯೂ ಎಕ್ಸಾಂಪಲ್ಸ್ ಆರ್ ಟೇಕನ್. I don't know why it is. So if z is 2 plus 3i, then its conjugate z bar is, nodi, 2 as it is. Imaginary part sign change. It is minus 3i. 2 minus 3i. Z is equal to minus 4 plus 5i. Then z bar should be taken as real part in a sign change madbedri. Real part hegide hage. Minus 4. But 5i irodana sign change. Minus 5i. 1 by 2 minus 4 by 5i. 1 by 2. Minus ide plus 4 by 5i. Symbol z bar. Root 3 minus root 2i. Z bar. It's root 3 as it is, real part. Adre minus root 2 irodana plus root 2 anta barkobeku. Hage, if z is 4, idu real part tane. So its conjugate is beta once again 4 only. Yake imaginary part ಏನಿದೆ? Imaginary part is plus I into 0. ನಾನು ಹೇಳಿದ್ದೇನು, ಇಮ್ಯಾಜಿನರಿ ಪಾರ್ಟಿನ ಸೈನ್ ಮಾತ್ರ ಚೇಂಜ್ ಮಾಡಬೇಕು ಅಂತ. ಇಲ್ಲಿ ಇಮ್ಯಾಜಿನರಿ ಪಾರ್ಟ್ ಏನಿದೆ? 0. 0 is neither positive nor negative. 0 ಪಾಸಿಟಿವ್ನೂ ಅಲ್ಲ, ನೆಗೆಟಿವ್ನೂ ಅಲ್ಲ. ಹಾಗಾಗಿ ಇಲ್ಲಿ ನನಗೆ ಇಮ್ಯಾಜಿನರಿ ಪಾರ್ಟ್ ಕಾಣಿಸ್ತಾ ಇಲ್ಲ. ಹಾಗಿದ್ರೆ ರಿಯಲ್ ಪಾರ್ಟ್ ನ ಹೇಗಿದೆ ಹಾಗೆ ಬರ್ಕೊಂಡು ಅಡ್ಡಿ ಇಲ್ಲ. ಗಾಟ್ ಇಟ್? ಸೊ ಆನ್ಸರ್ ಈಸ್, ಇದು 4 ಆಗಿದ್ರೆ ಇದು ಕಾನ್ಜುಗೇಟ್ ಕೂಡ 4 ಆಗ್ತದೆ. ಓಕೆ, ಸೊ ರಿಯಲ್ ಇಮ್ಯಾಜಿನರಿ ಪಾರ್ಟ್ ಈಸ್ ಪ್ಲಸ್ ಐ ಇಂಟು 0. ದಿಸ್ ಇಸ್ ಮೈನಸ್ ಐ ಇಂಟು 0 ಬರೆದ್ರು ಕೂಡ ಅದಕ್ಕೆ ಅರ್ಥ ಉಳಿಯಂಗಿಲ್ಲ. ಯಾಕಂದ್ರೆ 0 ಈಸ್ ನ್ಯೂಟ್ರಲ್ ವ್ಯಾಲ್ಯೂ. ಪಾಸಿಟಿವ್ನು ಹೌದು, ನೆಗೆಟಿವ್. ಇಟ್ಸ್ ನೈದರ್ ನ್ಯೂಟ್ರಲ್ ನೈದರ್ ನೆಗೆಟಿವ್. ಹಾಗಾಗಿ ಬರೆಯಿಲ್ಲ ನಾವಿಲ್ಲಿ. ನೀವು ಬರ್ಕೊಳ್ಳಬೇಕು ಅನ್ನೋದಿದ್ರೆ ಯು ಕ್ಯಾನ್ ರೈಟ್ ಹಿಯರ್ 4 plus i into 0 and here you can say 4 minus i into 0. ನೀವು ಬರೆಯೋದೇ ಹಠ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ದಟ್. ಬಟ್ ನಾರ್ಮಲಿ ರಿಯಲ್ ಪಾರ್ಟ್ ಅಷ್ಟೇ ಕೊಟ್ಟಿತ್ತು ಅಂದ್ರೆ ಇಟ್ಸ್ ಕಾನ್ಜುಗೇಟ್ ಈಸ್ ಬ್ಯಾಕ್ ಅಗೇನ್ ದ ಸೇಮ್ ನಂಬರ್. ಐ ಟೇಕನ್ ಓನ್ಲಿ ಇಮ್ಯಾಜಿನರಿ ಪಾರ್ಟ್ ಹಿಯರ್. ನೋಡಿ 5i ಅಂತ ತಗೋತಾ ಇದ್ದೀನಿ. ಇಲ್ಲಿ ರಿಯಲ್ ಪಾರ್ಟೇ ಇಲ್ಲ. ಅವಾಗ ಏನಾಗುತ್ತೆ ಆನ್ಸರ್? ಹಾಗಿದ್ರೆ ಡೆಫಿನೆಟ್ಲಿ ಆನ್ಸರ್ ಶುಡ್ ಬಿ ಟೇಕನ್ ಆಸ್ ಮೈನಸ್ 5i. ಅಂದ್ರೆ ರಿಯಲ್ ಪಾರ್ಟ್ ಮಿಸ್ಸಿಂಗ್ ಇದ್ರೆ 0 ಇದ್ದ ಹಾಗೆ ಅದು 0 ಪ್ಲಸ್ 5i ಇದ್ದಂಗೆ ಅದು. ಅಂಡ್ ನಿಮ್ಮ ಕಾನ್ಜುಗೇಟ್ ಟರ್ಮಿನ ಡೆಫಿನಿಷನ್ ನ ಸ್ಟಿಕ್ ಆನ್ ಆಗ್ತೀರಾ ನೀವಲ್ಲೇ. ಆನ್ಸರ್ ಈಸ್ ಮೈನಸ್ 5i. ಸೊ ದಿಸ್ ಇಸ್ ವಾಟ್ ಎ ನ್ಯೂ ಟರ್ಮ್ ವಿ ಹ್ಯಾವ್. ನೋಡಿ ಪ್ರಶ್ನೆ ಸ್ವಲ್ಪ ಅದಕ್ಕೆ ಕ್ವಶನ್ ಸರಿಯಾಗಿ ಓದಬೇಕು. ಇಫ್ ಝೆಡ್ ಈಸ್ ಅಂತ ಕೊಟ್ಟು ಫೈಂಡ್ ಈ ಸಿಂಬಲ್ ನ ಕೊಟ್ರೆ ಅರ್ಥ ಆಗ್ತಿದ್ಯಾ? ನೋಡಿ
Z1 is a given complex number, Z2 is a given complex number. Find ಅಂತ ಏನೇನು ಕ್ವಶನ್ ಕೇಳಬಹುದು? ಈ ಸಿಂಬಾಲ್ ನ ಕೇಳಬಹುದಾ? They can ask you this symbol. Correct? They can ask you this symbol. ನೋಡಿ. They can ask you this symbol. Correct? They can ask you, ಸ್ವಲ್ಪ ಗಮನ ಇರಲಿ. ನೋಡಿ, ಇದು ಅರ್ಥ ಏನು? ಮೊದಲನೇ ಎಲಿಮೆಂಟಿನ ಮೊದಲನೇ ಕಾಂಪ್ಲೆಕ್ಸ್ ನಂಬರಿನ ಕಾನ್ಜುಗೇಟ್ ಮಲ್ಟಿಪ್ಲೈ ಬೈ ಸೆಕೆಂಡ್ ಕಾಂಪ್ಲೆಕ್ಸ್ ನಂಬರ್. ಓಕೆ, ದೇ ಕ್ಯಾನ್ ಆಸ್ಕ್ ಯು Z1 ಕಾನ್ಜುಗೇಟ್ ಪ್ಲಸ್ Z2's ಕಾನ್ಜುಗೇಟ್. ಕರೆಕ್ಟ್? ಸಿಂಬಾಲ್ಸ್ ಅನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ರಿ. ಏನು ಕೇಳಿದ್ದಾರೆ ಪ್ರಶ್ನೆ, ಅದ್ರ ಮೇಲೆ ಗಮನ ಇರಲಿ. ಸೊ ಇಷ್ಟೆಲ್ಲ ಆಪರೇಷನ್ಸ್ ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡಬೇಕು ಅಂತ. ಆಡ್ ಹೇಗೆ ಮಾಡಬೇಕು, ಸಬ್ಟ್ರಾಕ್ಟ್ ಹೇಗೆ ಮಾಡಬೇಕು, ಮಲ್ಟಿಪ್ಲೈ ಹೇಗೆ ಮಾಡಬೇಕು, ಕಾನ್ಜುಗೇಟ್ ಹೇಗೆ ಮಾಡಬೇಕು ಅಂತ. ಕರೆಕ್ಟ್? ಸೊ ಕಾನ್ಜುಗೇಟ್ ಅಷ್ಟನ್ನೇ ಕೇಳಬೇಕಂತಿಲ್ಲ. ಕಾನ್ಜುಗೇಟ್ ಮಾಡಿದ ಮೇಲೆ ತಿರ್ಗಾ ಮಲ್ಟಿಪ್ಲಿಕೇಶನ್ ಕೇಳಬಹುದು, ಕಾನ್ಜುಗೇಟ್ ಮಾಡಿದ ಮೇಲೆ ಎಡಿಷನ್ ಕೇಳಬಹುದು, ಅಂಡ್ ಸೋ ಆನ್. ಇನ್ನೂ ಒಬ್ರು ತರೋದು ಬಾಕಿ ಇದೆ, ಅದು ಡಿವಿಷನ್. ಸೊ ಐ ಥಿಂಕ್ ನೆಕ್ಸ್ಟ್ ವಿಡಿಯೋ ಐ ವಿಲ್ ಗೋ ಫಾರ್ ಡಿವಿಷನ್, ಬಟ್ ಅಪ್ ಟು ಕಾನ್ಜುಗೇಟ್ ಯು ಹ್ಯಾವ್ ಟು ರಿಮೆಂಬರ್ ಹೌ ಟು ಸಾಲ್ವ್. You have to even remember add, subtract and conjugate. ಈ 3 ಆಪರೇಷನ್ಸ್ ಮೇಲೆ ನಾವು ಸಮ್ಸ್ ಅನ್ನ ಶಾರ್ಟ್ಲಿ ಇಂಟ್ರಾಕ್ಷನ್ ಸೆಷನ್ ಒಳಗೆ ಕೇಳಬಹುದು. ಗಾಟ್ ಇಟ್? ಆದ್ರೆ ಡಿವಿಷನ್ ಮಾಡಿದ ಮೇಲೆ ಮತ್ತೆ ಇವೆಲ್ಲಾ ಪ್ರಶ್ನೆಗಳು ಮತ್ತೆ ಬರ್ತಾವ. ಸೊ ಅದಕ್ಕೆ ಹೇಳ್ತಾರೆ ಸಿಂಬಾಲ್ ಅನ್ನ ಪ್ರಶ್ನೆ ಫೈಂಡ್ ಅಂತ ಅಂದಾಗ ಏನ್ ಕೇಳಿದಾರ ಸ್ವಲ್ಪ ಪ್ರಶ್ನೆಗಳನ್ನ ಸರಿಯಾಗಿ ನೋಡ್ರಿ. ಓಕೆ, ಸೊ ಐ ಕಂಟಿನ್ಯೂ ಇಟ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ರಿಗಾರ್ಡಿಂಗ್ ಡಿವಿಷನ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ಸ್. ಯಾವ ರೀತಿ ನಾವು ಡಿವಿಷನ್ ಅನ್ನ ಪರ್ಫಾರ್ಮ್ ಮಾಡ್ತೇವೆ, ಯಾವ ರೀತಿ ನಾವು ಡಿವೈಡ್ ಮಾಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ತಿಳ್ಕೊಳ್ಳೋಣ. ಓಕೆ, ವಿ ಆರ್ ಗೋಯಿಂಗ್ ಟು ಲರ್ನ್ ರಿಗಾರ್ಡಿಂಗ್ ಡಿವಿಷನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಜಸ್ಟ್ ಕಾಪಿ ದ ನೋಟ್ಸ್ ಅಂಡ್ ಬಿ ಪರ್ಫೆಕ್ಟ್ ಇನ್ ದೀಸ್ ಆಪರೇಷನ್. ಯು ಕ್ಯಾನ್ ಈವನ್ ಟೇಕ್ ಯುವರ್ ಓನ್ ಎಕ್ಸಾಂಪಲ್ಸ್. ನಿಮ್ದೇ ಆದ ಎಕ್ಸಾಂಪಲ್ಸ್ ನ ತಗೊಂಡು ನೀವು ಪ್ರಾಕ್ಟೀಸ್ ಕೂಡ ಮಾಡಬಹುದು. ಓಕೆ, ಪ್ರೊವೈಡ್ ಇಫ್ ಯು ಎನಿ ಡೌಟ್ ಯು ಕ್ಯಾನ್ ಡೆಫಿನೆಟ್ಲಿ ಆಸ್ಕ್ ಅಸ್. ಓಕೆ, ಥ್ಯಾಂಕ್ ಯು.